ಕಾಲು ಜಲವೇ ಪಾವನ ತೀರ್ಥವಾಯಿತು ಸುಲಭ ಶ್ರೀ ಗುರುವೇ ಕೃಪೆಯಾಗೋ ಕೊರಡು ಕೊನರುವುದು ಬಲಬರಡು ಹೈನಾಗುವುದು ಕೊರಡಂಗೆ ಕಣ್ಣು ಬರುವುದು ನಿನ್ನೊಲಿಮೆಯಿಂದ ಶ್ರೀ ಗುರುವೇ ಕೃಪೆಯಾಗೋ ಮೋಕಮ್ಮು ಆಚಾಲಂ ಪಂಗು ಮಲ್ಲಂಗೆ ತೆಗಿರಿಂ ಯತ್ ಕೃಪಾ ತಮಹಮ ಪರಮಾನಂದ ಮಾಧವ ಯಾರ ಕೃಪೆಯಿಂದ ಮೂಕನ ಮಾತಗಾರನಾಗುತ್ತಾನೋ ಯಾರ ಕೃಪೆಯಿಂದ ಕುರುಡನು ಕಣ್ಣು ತೆರೆದು ನೋಡುವಂತವನಾಗುತ್ತಾನೋ ಯಾರ ಕೃಪೆಯಿಂದ ಕುಂಟನೆ ಪರ್ವತವನ್ನೇ ಹತ್ತುವಂತವನಾಗುತ್ತಾನೋ ಅಂತ ಪರಮಾನಂದ ದಯಾನಿಧಿ ಯಾವ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕದ ಒಡೆಯ ಮಾಯಿನಾದ ಮಕಣಾಪುರದ ವಾಸಿಯಾಗಿರ್ತಕ್ಕಂಥ ಗುರುಗೌರಿ ಸೋಮಲಿಂಗನ ಪಾದ ಪದ್ಮಗಳಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿಕೊಂಡು ಹಾಗೂ ತನ್ನ ಪ್ರಿಯ ಶಿಷ್ಯ ಮಹಿಮಾ ಪುರುಷ ಸಿದ್ಧಿ ಪುರುಷ 3 ಮಂದಿ ಪುಣ್ಯದ ಮಕ್ಕಳ ಒಡೆಯ 4 ಮಂದಿ ಸತ್ಯಧರ್ಮರ ಒಡೆಯ 21 ಮಂದಿ ಸಿದ್ಧರ ಒಡೆಯ 101 ಮಂದಿ ಧರ್ಮರ ಒಡೆಯ 1700 ಕರಿಕಂಬಳಿ ಒಡೆಯ ನವಕೋಟಿ ಸಿದ್ಧರ ಒಡೆಯ ಮೂಲಪೀಠ ಮುಮ್ಮೆಟ್ಟ ಗುಡ್ಡದ ಸಿದ್ಧ ಕುಲ ಮೂಲ ಚಕ್ರವರ್ತಿಯಾಗಿರ್ತಕ್ಕಂಥ ಶಿವಯೋಗಿ ಸಾಧು ಅಮೋಘಿತನ ಅಡಿದಾವರಿಗಳಲ್ಲಿ ದೀರ್ಘ ದಂಡವತ್ತ ಭಕ್ತಿಯ ಪ್ರಣಾಮಗಳನ್ನ ಸಮರ್ಪಣೆ ಮಾಡಿ ಹಾಗೂ ಇನ್ನ ಮ್ಯಾಲಿನ ಒಡೆಯನಾಗಿರ್ತಕ್ಕಂಥ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲೆ ಯಡ್ರಾಮಿ ತಾಲೂಕಿನ ಸುಕ್ಷೇತ್ರ ಮುರುಘಾನೂರು ಕ್ಷೇತ್ರದ ಒಡೆಯ ಎನ್ನ ಮ್ಯಾಲಿನ ಒಡೆಯನಾಗಿರ್ತಕ್ಕಂಥ ಅಮೋಘಿತನ 2ನೇ ಮಗ ಬಿಳಿಯಾನಿಸಿದ್ದ 3ನೇ ಮಗ ಪಂಚಪೂಜಾದ ಗೌಡ ಪಂಚಪೂಜಾದ ಗೌಡ ತಾಯಿ ಮಾಂತವನ 5ನೇ ಮಗನಾಗಿರ್ತಕ್ಕಂಥ ನನ್ನ ಸತ್ಸಂಗದ ಒಡೆಯನಾಗಿರ್ತಕ್ಕಂಥ ಅಪ್ಪ ಮುರುಳಾಳ ಸಿದ್ದನ ಪಾದಕ್ಕೂ ಕೂಡ ಭಕ್ತಿಯಿಂದ ನಮಸ್ಕರಿಸಿಕೊಂಡ ಹಾಗೂ ಗುರುದೇವರಾಗಿರ್ತಕ್ಕಂಥ ಪರಮ ಸದ್ಗುರುದೇವನಾಗಿರ್ತಕ್ಕಂಥ ಒಂದು ಹಾಲು ಮತ್ತ ಮೂಲ ಒಡೆಯರ ಕೈಲಿ ಗುರುದೀಕ್ಷೆ ಪಡ್ಕೊಂಡು ಒಂದು ವಿಸಲಾಮಿ ಧರ್ಮದೊಳಗ ಹುಟ್ಟಿ ಆ ಹಣಿ ಮೇಲೆ ಭಂಡಾರ ಹೆಗಲ ಮೇಲೆ ಜಾಡಿ ಕೊಳ್ಳಾಗ ಲಿಂಗ ಕಟ್ಟಿಕೊಂಡ 1700 ಸಿದ್ಧರಲ್ಲಿ ಇವನು ಒಬ್ಬ ಸಿದ್ಧ ಅನಿಸಿಕೊಂಡಿರ್ತಕ್ಕಂಥ ಆ ಮುರುಘಾನೂರು ಕ್ಷೇತ್ರದ ಒಡೆಯ ದಸ್ತಪ್ಪ ಮಹಾರಾಜರ ಪಾದಕ್ಕೂ ಕೂಡ ಭಕ್ತಿಯಿಂದ ನಮಸ್ಕರಿಸಿಕೊಂಡ ಎನ್ನ ಜೀವನವೇ ಪಾವನ ಮಾಡಿದ ಪಾವನ ಮೂರ್ತಿಯಾಗಿರ್ತಕ್ಕಂಥ ಕವಿತಿಲಕಮಣಿ ಗಾನ ಕೋಗಿಲೆ ಸಿದ್ಧರತ್ನ ಶಾಪಾನುಗುರು ಸಮರ್ಥ ಉಳ್ತಕ್ಕಂಥ ನಲಿದಾಡು ದೇವರು ಮಾತನಾಡುವ ದೇವರು ವಿದ್ಯಾ ನೀಡಿದಂತ ದೇವರು ಅನ್ನ ನೀಡಿದಂತ ದೇವರು ಲಿಂಗೈಕ್ಯ ಪರಮ ಪೂಜ್ಯ ಸಿದ್ಧರತ್ನ ಮನಿಮಿ ಮದಗೊಂಡಪ್ಪಂಗಳವರ ದಿವ್ಯ ಚರಣಾರವಿಂದಕ್ಕೆ ತ್ರಿಕರಣ ದೀರ್ಘ ದಂಡವತ್ತ ಭಕ್ತಿಯ ಪ್ರಣಾಮಗಳನ್ನ ಸಮರ್ಪಣೆ ಮಾಡಿ ಹಾಗೂ ನಮ್ಮ ಮಂಗಳವೇಳಿ ತಾಲೂಕು ಸೊಲ್ಲಾಪುರ ಜಿಲ್ಲೆ ಸುಕ್ಷೇತ್ರ ಪಾವನ ಕ್ಷೇತ್ರ ಧರ್ಮ ಕ್ಷೇತ್ರ ಅನಿಸಿಕೊಂಡಿರ್ತಕ್ಕಂಥ ನಮ್ಮ ತಾಮದೊಡ್ಡಿ ಕ್ಷೇತ್ರದ ಒಡೆಯ ನಮ್ಮ ನಿಮ್ಮೆಲ್ಲರ ಉದ್ಧಾರಕ ನಮ್ಮ ನಿಮ್ಮೆಲ್ಲರ ರಕ್ಷಕನಾಗಿರ್ತಕ್ಕಂಥ ಅಪ್ಪ ಗುರುದೇವನಾಗಿರ್ತಕ್ಕಂಥ ರಂಗಸಿದ್ಧ ದೇವರ ಪಾದಕ್ಕೂ ಕೂಡ ಭಕ್ತಿಯಿಂದ ನಮಸ್ಕರಿಸಿಕೊಂಡ ಆ ರಂಗಸಿದ್ಧ ದೇವರ ಧರ್ಮ ಪತ್ನಿ ಆಗಿರ್ತಕ್ಕಂಥ ಆದಿಶಕ್ತಿ ನಮ್ಮ ಅಮೋಘ ಸಿದ್ಧನ ಹೆಣ್ಣು ಮಗಳಾಗಿರ್ತಕ್ಕಂಥ ಅಮೋಕ್ಷಿತನ ಹೆಣ್ಣು ಮಕ್ಕಳೊಳಗ 4 ಮಂದಿ ಒಳಗ ರೇಬಕವ್ವ 21 ಮಂದಿ ಒಳಗ ಗೊಬ್ಬವ್ವ 101 ಮಂದಿ ಒಳಗ ಈಕಿ ದ್ಯಾಮವ್ವ ಅಂತ ನನ್ನ ಈ ತಾಮದೊಡ್ಡಿ ಕ್ಷೇತ್ರದ ರಂಗಸಿದ್ಧನ ಧರ್ಮ ಪತ್ನಿ ಆಗಿರ್ತಕ್ಕಂಥ ಅಮ್ಮ ಆದಿಶಕ್ತಿ ನಮ್ಮ ನಿಮ್ಮೆಲ್ಲರ ಭಕ್ತರ ರಕ್ಷಕಿಯಾಗಿರ್ತಕ್ಕಂಥ ಆ ದ್ಯಾವಮ್ಮ ತಾಯಿ ಪಾದಕ್ಕೂ ಕೂಡ ಭಕ್ತಿಯಿಂದ ನಮಸ್ಕರಿಸಿಕೊಂಡ ಇವತ್ತಿನ ದಿವಸ ಈ ತಾಮದೊಡ್ಡಿ ಕ್ಷೇತ್ರದಲ್ಲಿ ಒಂದು ದ್ವಾರ ಬಾಗಿಲ ಉದ್ಘಾಟನಾ ನಿಮಿತ್ತ ಮಾಡಿಕೊಂಡ ಆ ಹಲವಾರು ದೇವರುಗಳನ್ನ ಇಲ್ಲಿ ಬರಮಾಡಿಕೊಂಡಾರ. ಮಕಣಾಪುರದ ಗುರು ಸ್ವಾಮಲಿಂಗ, ಮುಮ್ಮೆಟ್ಟ ಗುಡ್ಡದ ಒಡೆಯ ಅಮ್ಮೋಘ ಸಿದ್ಧ, 3 ಮಂದಿ ಪುಣ್ಯದ ಮಕ್ಕಳ ಮಂಗರಾಯ ಸಿದ್ಧ ಸುಲ್ತಾನಿ ಮಾದಣ್ಣ, ಕರ್ಣಿ ಮಲಕಾರ ಸಿದ್ಧ ಮತ್ತು ತಾಯಿ ಕೊಂತೆವ್ವ ಮತ್ತು ಶೀಲಿ ಸಿದ್ಧನನ್ನ ತಮ್ಮೂರಿಗೆ ಬರಮಾಡಿಕೊಂಡಿದ್ರಿ. ಅಂತ ಮೂಲತ್ವ ದೇವರ ಪಾದಕ್ಕೂ ಕೂಡ ಭಕ್ತಿಯಿಂದ ನಮಸ್ಕರಿಸಿಕೊಂಡ ಆ
ದೇವರ ಜೊತೆಗೂಡಿ ಆಗಮನ ಮಾಡಿಕೊಂಡು ಬಂದಿರತಕ್ಕಂತ ಆ ನನ್ನ ಎಲ್ಲಾ ಒಡೆಯರ ಭಕ್ತ ಬಳಗಕ್ಕೂ ಕೂಡ ತುಂಬಾ ತುಂಬಾ ಧನ್ಯವಾದಗಳನ್ನು ಅರ್ಪಿಸಿಕೊಂಡ ಹಾಗೂ ಈ ಒಂದು ತಾಮದೊಡ್ಡಿ ಕ್ಷೇತ್ರದಲ್ಲಿ ರಂಗಶತನ ಜಾತ್ರಾ ನಿಮಿತ್ತ ಮಾಡಿಕೊಂಡು ಯಾರ 50,000 ಯಾರ ಲಕ್ಷ ಯಾರ 2 ಲಕ್ಷ ಯಾರ 10 ಲಕ್ಷ ಪಟ್ಟಿಯನ್ನ ಗೋಳೆ ಮಾಡಿಕೊಂಡ ಆ ರಂಗಶಿದ್ದನ ದ್ವಾರಬಾಗಲ ಉದ್ಘಾಟನೆ ಮಾಡಿರ್ತಕ್ಕಂಥ ಈ ದ್ವಾರಬಾಗಲ ನಿರ್ಮಾಣ ಮಾಡಿರ್ತಕ್ಕಂಥ ಈ ರಂಗಶಿದ್ದ ದೇವರ ಜಾತ್ರಾ ಕಮಿಟಿಯವರಿಗೆ ಕೂಡ ನಮ್ಮ ಸಂಘದ ವತಿಯಿಂದ ಕೋಟಿ ಕೋಟಿ ಧನ್ಯವಾದಗಳು. ಹಾಗೂ ಈ ರಂಗಶಿದ್ದ ದೇವರ ಜಾತ್ರೆಗೆ ಆಗಮಿಸಿರ್ತಕ್ಕಂಥ ಎಲ್ಲಾ ನೆರಹಳ್ಳಿಯಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಯಾತ್ರಿಕರೇ, ಊರಿನ ಗ್ರಾಮದ ಪ್ರಮುಖರೇ, ಗಣ್ಯ ವ್ಯಕ್ತಿಗಳೇ, ಎಲ್ಲ ನನ್ನ ತಾಯಿ ತಂದೆಗಳೇ, ತಮ್ಮೆಲ್ಲರಿಗೂ ಕೂಡ ಈ ಮುರುಘಾನೂರ ಮಕ್ಕಳು ಮಾಡುವಂಥದ್ದು ಕೋಟಿ ಕೋಟಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ. ಆತ್ಮೀಯ ಬಂಧುಗಳೇ, ಬಹಳ ನಮ್ಮನ್ನ ವಿಚಾರ ಮಾಡಿಕೊಂಡ ಕಲ್ಯಾಣ ಕರ್ನಾಟಕ ನಾವು ಎಲ್ಲರಿಗಿಂತಲೂ ತೆಳಗ ಏನ್ರಿ, ಬಹುತೇಕ ನಮ್ಮ ಊರು ಹಗಲಾತ್ ಹುಡುಕಾಡ್ಕೊಂಡು ಬಂದ್ರೆ ಸಿಗ್ಲಿಕ್ಕಿಲ್ಲ, ರಾತ್ರಿ ನಿನ್ನ ಉಸುಳೆ ಮಗ ಹಗಲಾತ್ ಸಿಗ್ಲಾರ ಊರು ರಾತ್ರಿ ಹಂಗ ಸಿಗ್ತಾವ ಇಲ್ಲ. ನಮ್ಮ ರಂಗಶಿದ್ದ ದೇವರ ಕಮಿಟಿಯವರು ನಮ್ಮ ಆರಾಯಿಗಳು ಕೂಡ್ಕೊಂಡು ಕಾರ್ ಗಾಡಿ ಮಾಡ್ಕೊಂಡು ನಮ್ಮ ಊರಿಗೆ ಬಂದಿರು. ಇಲ್ರಪ್ಪ ನೀವು ಕಾರ್ಯಕ್ರಮಕ್ಕೆ ನಮ್ಮ ಊರಿಗೆ ನೀವು ಬರೇಬೇಕಂತ ಹೇಳಿ ಅವತ್ತ ಸಂಗೊಳ್ಳಿ ಮಹಾರಾಜರು ಶಿರ್ವಾಳ ಗೋಳಿ ಮುತ್ತಿಯವರು ಅಲ್ಲಿ ಬಂದಿರ ಆ ಕಾರ್ಯಕ್ರಮಕ್ಕೆ, ನಮ್ಮ ಕಾರ್ಯಕ್ರಮದೊಳಗ ಆ ಟೈಮ್ದೊಳಗ ಈ ಕಮಿಟಿಯವರು ಬಂದು ನೀವೇ ಬರ್ಬೇಕು ನಮ್ಮ ಜಾತ್ರೆಗೆ ಅಂದಾಗ ನಾವು ಅಂದೇವು ದೊಡ್ಡದರ ಕಾರ್ಯಕ್ರಮ ಇಟ್ಕೊಂಡಿರಿ, ಮತ್ತು ಆ ಕಾರ್ಯಕ್ರಮ ಮಾಡುವಂತ ಶಕ್ತಿ ಸಾಮರ್ಥ್ಯ ಮಧುಗೊಂಡಪ್ಪ ನನಗೆ ಕೊಟ್ಟಾನೋ ಬಿಟ್ಟಾನೋ, ಮತ್ತೆ ನೀವು ಒಯ್ದು ನಿಂದ್ರಿಸಿ ನನಗೆ ಹೈರಾಣ ಮಾಡಿರಿ ತಂದನ. ಅವ್ರು ಹೇಳಿದ್ರು ಏನಿಲ್ಲ ಅಪ್ಪ ಶಕ್ತಿ ಕೊಟ್ಟಾನ, ಅವನು ನಿನ್ನ ಕಡೆ ದಾರಿ ತೋರಿಸಿನ, ಅದಕ್ಕಾಗಿ ನಾವು ಬಂದೀವಿ ಅಂದರು. ಅವ್ರ ಕರೆಗೆ ಹೋಗಿ ಕೊಟ್ಟು ನಿಮ್ಮೆಲ್ಲರ ಪ್ರೀತಿಗೆ ನಾವು ಪಾತ್ರರಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಿದ್ದೆವು. ತಾವೆಲ್ಲರೂ ಬಹಳ ಸಮಾಧಾನವಾಗಿ, ಯಾಕೆ ಹೇಳ್ರಿ, ಯಾಕ್ರಿ ಇಂಥ ಸತ್ಸಂಗದೊಳಗ, ಈ ಶಿವಸ್ಥಾನದೊಳಗ, ಈ ಸಿದ್ಧರ ಜಾಗದೊಳಗ ನಾವೇನರೇ ನಮ್ಮ ಹೊಟ್ಟಿ ಕಿಚ್ಚಿಗಾಗಿ ದಾಂಧಲಿ ಮಾಡಿ ಹೋದೆವಂದ್ರ ಏನಾಗ್ತದ? ರಂಗಸಿದ್ಧ ಬರ ವರಸ್ತಾನ ಏನ್ ಮಾಡ್ತಾನ ಅದು ನಮಗೆ ಗೊತ್ತಿಲ್ಲ. ಹೆಂಗ್ರಿ ಬರ ವರಸ್ತಾನ ಏನ್ ಮಾಡ್ತಾನ ನಮಗೆ ಗೊತ್ತಿಲ್ಲ. ಆದ್ರೆ ನಾವೊಂದು ವಿಚಾರ ಹಿಂಗ ಹೇಳ್ತೀನಿ, ಈ ಜಾಗದೊಳಗ ಬಂದು ಎಲ್ಲಾ ನಮ್ಮ ಅವ ಏನಾರ ಇರ್ಲಿ ನಮ್ಮೊಳಗ ಅವೆಲ್ಲ ಅವನ ಆ ದಾರಿಗೆ ಆ ಕಡೆ ರೋಡಿಗೆ ಬಿಟ್ಟು ಅವನ ಜಾಗದೊಳಗೆ ಕಾಲಿಡಬೇಕಾದ್ರಪ್ಪ ಇದು ನಮಗೂ ಉದ್ಧಾರ ಮಾಡು, ನಮ್ಮ ಊರಿಗಿನ ಉದ್ಧಾರ ಮಾಡು, ನಮಗೆಲ್ಲ ಕಲ್ಯಾಣ ಮಾಡು ಭಗವಂತ ಅಂತೇಳಿ ಒಂದು ಮನೋಭಾವನೆ ನಮ್ಮಲ್ಲಿ ಇಟ್ಟುಕೊಂಡು ಆ ರಂಗಸಿದ್ದಪ್ಪನ ಪವಳ್ಯಾಗ ಬಂದು ಕೂತು ಇವತ್ತು ಒಂದು ದಿವಸ ಸತ್ಸಂಗದ ಸೇವೆಯನ್ನು ನೀವು ಕೂಡ್ಕೊಂಡು ನಾವು ಹಾಡೋರಾಗಿರ್ಬೋದು, ನೀವು ಕೇಳೋರಾಗಿರ್ಬೋದು. ನೀವು ತೆಳಕೂತು ಕೇಳೋರು ಕಮ್ಮಿ, ನಾವು ಹಾಡೋರು ಭಾರಿ ತಿಂಗೇನಿಲ್ಲ. ದೇವ್ರ ರಂಗಸಿದ್ದ ನಮಗೆ ಹಾಡೋರಿಗೆ ಪುಣ್ಯ ಕೊಡ್ತಾನೇನಿಲ್ಲ ಗೊತ್ತಿಲ್ಲ, ಆದ್ರೆ ಕೇಳೋರಿಗೆ ಮಾತ್ರ ಪುಣ್ಯ ಕೊಡ್ತಾನ. ಯಾಕೆ ಕೊಡ್ತಾನ? ನಮಗೆ ಯಾಕೆ ಪುಣ್ಯ ಕೊಡಲ್ಲ, ನಿಮಗೆ ಯಾಕೆ ಕೊಡ್ತಾನ ಅಂದ್ರ ನಾವು 15-16 ಸಾವಿರ ರೂಪಾಯಿ ತಗೊಂಡು ಇಲ್ಲಿ ಹಾಡಕ್ ಬಂದೆವು. ನೀವು 15-16 ಸಾವಿರ ರೂಪಾಯಿ ಕೈಲೇ ಕೊಟ್ಟು ನಮಗೆ ಮ್ಯಾಲ ಕುಂದ್ರಿಸಿ ನೀವು ತೆಳಗ್ ಕೂತಿರಲ್ಲ, ನಿಮಗ ಆ ದೇವ್ರ ಪುಣ್ಯ ಕೊಟ್ಟು ಕಳೋದನ್ನ ಹೊರತಾಗಿ ನಮಗ್ ಕೊಡವಲ್ಲ. ಇದೆಲ್ಲ ನೀವು ಲಕ್ಷ್ಯ ಇಟ್ಕೋಬೇಕ. ಅದಕ್ಕಾಗಿ ನಮ್ಮ ಕಮಿಟಿ ಹಿರಿಯರು ಈಗಾಗಲೇ ತಮಗೆಲ್ಲರಿಗೆ ಉದ್ದೇಶಿಸಿ ಬಹಳ ಜಾಸ್ತಿ ಮಾತಾಡುವಂತ ಅವಶ್ಯಕತೆ ಇಲ್ಲ. ಮುಂದಿನ ಸಂದಿನಾಗ ಇನ್ನ ರಂಗಶಿದ್ರ ಜಾತ್ರೆಯಾಗ ಬಂದೆವು, ಇನ್ನ ಈಗ ಬಂದು ಪೌಳ್ಯಾಗ ಕಾಲಿಟ್ಟೆವು. ರಂಗಶಿದ್ರ ಪೌಳ್ಯಾಗ 10 ಗಂಟೆ 6